ಸೀರೆ ಸೆಲೆಕ್ಟ್ ಮಾಡೋದು ನೀನ್ ನನಗೆ ಹೇಳ್ಕೊಡ್ಬೇಕಾ? ಅಯ್ಯಯ್ಯೋ ಹಾಗಲ್ಲ ಮೇಡಮ್ ಅವ್ರೆ, ಈ ಸೀರೆ ನಿಮಗ್ ತುಂಬಾ ಅದನ್ನೇ ನಾನು ಕೇಳ್ತಾ ಇರೋದು. ಆಫ್ಟರ್ ಆಲ್ ಮನೆ ಕೆಲಸದವಳು ನೀನ್ ಸೆಲೆಕ್ಟ್ ಮಾಡಿರೋ ಸೀರೆನ ನಾನು ಉಟ್ಕೋಬೇಕಾ? ವಾಟ್ ಇಸ್ ದಿಸ್? ಮನೆ ಕೆಲಸದವಳಿಗೆಲ್ಲ ಇಷ್ಟೊಂದು ಸಲಿಗೆ ಕೊಟ್ಟಿದ್ದೀರಾ? ಏನಿದು ರಾಜೇಶ್ವರಿ ಅವರೇ? ಮನೆ ಕೆಲಸದವಳು ನನ್ ಮಗಳಿಗೆ ಸೀರೆ ಸೆಲೆಕ್ಟ್ ಮಾಡದ? ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೇ ಇದ್ರೆ ಒಳ್ಳೇದು. ನೀವ್ ಕೊಟ್ಟಿರೋ ಸಲ್ಗೆನೆ ಅವಳಿ ತರ ತಲೆ ಮೇಲೆ ಕೂತಿರೋದು. ರಾಜೇಶ್ವರಿ, ಅವಳೇನ್ ತಪ್ಪು ಮಾಡಿದ್ಲು ಅಂತ ಹಾಗೊಡಿತಿದ್ಯಾ? ಮತ್ತೆ ನಮ್ಮನೆ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಇವಳು ಯಾರು? ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಏಯ್, ನಿನ್ನ ಕೆಲ್ಸ ಎಷ್ಟಿದೆ ಅಷ್ಟು ಮಾತ್ರ ಮಾಡು. ಲಿಮಿಟ್ ಮೀರಿ ನಡ್ಕೊಂಡ್ರೆ ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಕ್ಷಮಿಸ್ಬಿಡಿ ಮೇಡಮ್ ಅವರೇ, ಇನ್ನೊಂದ್ಸಲ ಹೀಗೆಲ್ಲ ಆಗಲ್ಲ. ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಬೇಜಾರ್ ಮಾಡ್ಕೋಬೇಡಿ. ಪ್ಲೀಸ್ ಪ್ಲೀಸ್ ಟೇಕ್ ಎ ಸಿಟ್. ಅಮಿತಾ ಬಾ, ಕೂತ್ಕೊಳ್ಳಿ ಸರ್. ಸೀರೆ ಸೆಲೆಕ್ಟ್ ಮಾಡು. ಬಾ ಬಾ, ಚೇರ್ ಅಪ್, ಸಿಟ್. ಅದಕ್ಕೆ ಹೇಳೋದು, ಬಡವ ನೀನ್ ಮಡಗ್ದಂಗಿರು ಅಂತ ಸುಮ್ಮನೆ ಹೋಗಿ ಒಡ್ಸ್ಕೊಂಬಂದೆ. ಈ ಕೆಲ್ಸದೊಳಗಿದೆಲ್ಲ ಬೇಕಿತ್ತ? ಇವಳಗಾಗ್ಬೇಕಾಗಿತ್ತೆ. ಸುಮ್ನೆ ಬಾಯಿ ಮುಚ್ಕೊಂಡಿರೋ ಬದಲು ಓವರ್ ಆಗಿ ಆಡ್ತಾಳೆ. ಅಮಿತಾ, ಇದ್ರಲ್ಲಿ ನಿನ್ಗೆ ಯಾವ ಸೀರೆ ಇಷ್ಟ ಆಗುತ್ತೋ ಆ ಸೀರೆ ತಗೋ, ಸೆಲೆಕ್ಟ್ ಮಾಡು. ತಾರಕ್, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ನಿನ್ ಜೊತೆಗೆಲ್ದ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಬ್ಬಬ್ಬಾ, ಏನ್ ಡವ್ ಮಾಡ್ತಾಳೆ. ದೊಡ್ಡ ಡವ್ ರಾಣಿ ಇವಳು. ಈಗ ನೀನೇ ನಮ್ಮ ಮುಹೂರ್ತದ ಸೀರೆನ ಸೆಲೆಕ್ಟ್ ಮಾಡ್ಬೇಕು. ನೀನ್ ಯಾವ ಸೀರೆನ ಸೆಲೆಕ್ಟ್ ಮಾಡ್ತೀಯೋ ಅದೇ ಸೀರೆನ ನಾನು ಉಟ್ಕೋತೀನಿ. ಸಾರಿ, ನನ್ಗೆ ಈ ಸೀರೆ ವಿಷಯದಲ್ಲೆಲ್ಲ ಅಷ್ಟೊಂದು ನಾಲೆಜ್ ಇಲ್ಲ. ಅಳಿಯಂದ್ರೆ ನನ್ ಮಗಳೇ ಹೇಳ್ತಿದ್ದಾಳಲ್ಲ, ನೀವ್ ಯಾವ ಸೀರೆ ಸೆಲೆಕ್ಟ್ ಮಾಡಿದ್ರು ಉಟ್ಕೋತೀನಿ ಅಂತ. ಅವಳಿಗೋಸ್ಕರನಾದ್ರೂ ಸೆಲೆಕ್ಟ್ ಮಾಡಿ. ಹೌದು ಅಳಿಯಂದ್ರೆ, ನಮ್ಮ ಮದುವೆಯಲ್ಲಿ ನಿಮ್ಮ ಅತ್ತೆಗೆ ಸೀರೆ ಸೆಲೆಕ್ಟ್ ಮಾಡಿದ್ದು ನಾನೇ. ಆ ಸೀರೆನೆ ಮದುವೆಗೆ ಹುಟ್ಕೊಂಡಿದ್ಲು.